ಪಠ್ಯಪುಸ್ತಕ ವಾರ್ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಈಗಾಗಲೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಇನ್ನೊಂದು ಕಡೆ ಭಗತ್ ಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ಆದ್ರೆ ಇನ್ನೊಂದು ಕಡೆ ನಾರಾಯಣಗುರು ಪಠ್ಯವನ್ನ ಅದರಿಂದ ತೆಗೆಯಲಾಗಿದೆ ಅನ್ನುವಂತಹ ಆಕ್ರೋಶ ಕೂಡ ವ್ಯಕ್ತ ಆಗ್ತದೆ. ಇದರ ಬಗ್ಗೆ ಈಗಾಗಲೇ ರೋಹಿತ್ ಚಕ್ರತೀರ್ಥ ಅವರು ಮಾತನಾಡ್ತಾ ಇದ್ದಾರೆ. ರೋಹಿತ್ ಚಕ್ರತೀರ್ಥ ಅವರೀಗ ನಾರಾಯಣಗುರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪೆರಿಯಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದ್ರೆ ಅಂದ್ರೆ ಒಂದಷ್ಟು ಸಂಘ ಸಂಸ್ಥೆಗಳ ವಿಚಾರವನ್ನ 10ನೇ ತರಗತಿಯ ಪಠ್ಯದಲ್ಲಿ ಹಾಕಿರೋದು ಅಂತ ಹೇಳಿ, ಈಗ ರಾಜಾರಾಮ್ ಮೋಹನ್ ರಾಯ್ ಆಗಿರಬಹುದು, ಜ್ಯೋತಿ ಬಾಪುಲೆ ಆಗಿರಬಹುದು, ದಯಾನಂದ ಸಾಗರ್ ಅವರೆಲ್ಲರ ಪಠ್ಯದ ಜೊತೆಗೆ ನಾರಾಯಣಗುರು ಪಠ್ಯ ಕೂಡ ಪಾಠ ಕೂಡ ಇದ್ದಿದ್ದು ಅಂತ ಹೇಳಿ, ಅವೆಲ್ಲವೂ ಇದೆಯಾ? ಇದು ಮಾತ್ರ ತೆಗೆದಿದ್ದಾರಾ ಪೆರಿಯಾರ್ ಆಗಿದ್ದು ನಾರಾಯಣಗುರು ವಿಚಾರ ಅನ್ನುವಂಥದ್ದು ಈಗ ಆಕ್ಷೇಪಕ್ಕೆ ಕಾರಣ ಆಗಿರೋದು? ನೋಡಿ, ಇಲ್ಲಿ ಈಗ ಆಕ್ಷೇಪ ಮಾಡುವವರು ಸರಿಯಾಗಿ ಓದ್ಕೊಳ್ಬೇಕು. ಅವರು ಬಹುಶಃ ಶಾಲಾ ದಿನಗಳಲ್ಲಿ ಕೂಡ ಸರಿಯಾಗಿ ಅಧ್ಯಯನ ಮಾಡಿಲ್ಲ ಅಂತ ಕಾಣುತ್ತದೆ. ಈಗ ರಾಜಾರಾಮ್ ಮೋಹನ್ ರಾಯ್ ಅವರ ಬಗ್ಗೆ ಹೇಳುವಾಗ ನಾವಲ್ಲಿ ಅವರ ಬ್ರಹ್ಮ ಸಮಾಜದ ಬಗ್ಗೆ, ಆರ್ಯ ಸಮಾಜದ ಬಗ್ಗೆ ಇತ್ಯಾದಿ ವಿಚಾರಗಳನ್ನು ಹೇಳ್ತೇವೆ. ಈಗ ಆನಿ ಬೆಸೆಂಟ್ ಬಗ್ಗೆ ಅಲ್ಲಿ ನಾವು ಮಾತಾಡೋದಿಲ್ಲ, ಅಲ್ಲಿ ನಾವು ಥಿಯೋಸಫಿಕಲ್ ಸೊಸೈಟಿ ಬಗ್ಗೆ ಮಾತಾಡ್ತೇವೆ. ಪುಲೆಯವರ ಬಗ್ಗೆ ಹೇಳೋದಿಲ್ಲ, ಸತ್ಯಶೋಧಕ ಸಮಾಜದ ಬಗ್ಗೆ ಹೇಳ್ತೇವೆ. ಹೀಗೆ ಅಲ್ಲಿ ಸಂಸ್ಥೆಗಳ ಬಗ್ಗೆ ಮಾತಾಡ್ತೇವೆ 10ನೇ ತರಗತಿಯ ಪಾಠದಲ್ಲಿ. ನೀವು ಈ ಪಠ್ಯ ಪುಸ್ತಕಗಳನ್ನ ಯಾರೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೋ ಯಾರೋ ಒಬ್ಬ ಕಾಂಗ್ರೆಸ್ ರಾಜಕಾರಣಿಯೋ ಹೇಳಿದ ಹಾಗೆ ಬರೆಯೋದಕ್ಕೆ ಆಗೋದಿಲ್ಲ. ಅದಕ್ಕೊಂದು ಕ್ರಮ ಇದೆ, ಅದಕ್ಕೊಂದು ವ್ಯವಸ್ಥೆ ಇದೆ. ಯಾವುದನ್ನ ಯಾವ ರೀತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ವ್ಯವಸ್ಥಿತವಾದ ಒಂದು ನಿರ್ಧಾರವನ್ನ ತಗೊಳ್ಬೇಕಾಗುತ್ತೆ. ಮತ್ತೆ ಇದು ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ, ರೋಹಿತ್ ಚಕ್ರತೀರ್ಥ ನಿರ್ಧಾರ ತಗೊಂಡು ಇದನ್ನ ಮಾಡಿದಾನೆ ಅಂತಲ್ಲ. ಇದೊಂದು ಒಟ್ಟಾರೆಯಾಗಿ ಒಂದು ಸಮಿತಿಯ ತೀರ್ಮಾನ, ಮತ್ತು ಆ ಸಮಿತಿಯಲ್ಲಿ 30-40 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲೇ ದುಡಿದ, ಅನೇಕ ವರ್ಷಗಳ ಕಾಲ ಶಾಲೆ ಕಾಲೇಜುಗಳಲ್ಲಿ ಪಾಠ ಮಾಡಿದಂತ ಶಿಕ್ಷಕರು ಇರ್ತಾರೆ. ಇದು ಕೇವಲ ಯಾರೋ ಒಬ್ಬ ಕೂತ್ಕೊಂಡು ಚಿಂತಕ ಅಥವಾ ಯಾರೋ ಒಬ್ಬ ವ್ಯಕ್ತಿ ಕೂತ್ಕೊಂಡು ಮಾಡಿರುವಂತ ಬದಲಾವಣೆಗಳಲ್ಲ. ಇದು ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಮತ್ತು ಎರಡನೇದಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಸಮಾಜ ಸುಧಾರಕರ ವಿಚಾರಗಳು 7ನೇ ತರಗತಿಯಲ್ಲಿ ಬಂದಿದೆ. ನಾರಾಯಣ ಗುರುಗಳ ವಿಚಾರಗಳು ವಿಸ್ತೃತವಾಗಿ 7ನೇ ತರಗತಿಯಲ್ಲಿ ಬಂದಿದೆ. ಪೆರಿಯಾರ್ ಅವರ ವಿಚಾರಗಳನ್ನ ನಾವು ತೆಗೆದಿದ್ದೇವೆ. ಅದರ ಬಗ್ಗೆ ನಾವು ಸಮಿತಿಯ ಒಂದು ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದೇವೆ. ಪೆರಿಯಾರ್ ಅವರ ವಿಚಾರಗಳು ಈ ಒಟ್ಟಾರೆ ನಮ್ಮ ದೇಶದ ಒಂದು ಸಾಮರಸ್ಯದ ಚಿಂತನೆಗೆ ಅದು ವಿರುದ್ಧವಾದ ವಿಚಾರಗಳು ಅನ್ನೋದು ನಮ್ಮ ಸಮಿತಿಯ ಒಂದು ತೀರ್ಮಾನ ಆಗಿತ್ತು. ಯಾಕಂದ್ರೆ ಯಾವುದೋ ಒಂದು ಸಮುದಾಯವನ್ನ ನೀವು ಗುರಿ ಮಾಡಿ ಅವರನ್ನ ಹೊಡಿಬೇಕು, ಬಡಿಬೇಕು, ಅವರನ್ನ ಶೋಷಣೆ ಮಾಡಬೇಕು, ಅವರ ಜನಿವಾರಗಳನ್ನ ಕತ್ತರಿಸಬೇಕು, ಅವರನ್ನ ಹೊಡಿಬೇಕು, ಈ ರೀತಿಯ ಒಂದು ವಿಚಾರಗಳು ಏನಿತ್ತು, ಒಂದು ಭಯೋತ್ಪಾದಕ ರೀತಿಯ ವಿಚಾರಗಳು, ಅದನ್ನ ಪ್ರತಿಪಾದನೆ ಮಾಡಿದಂತ ಪೆರಿಯಾರ್ ಅವರ ವಿಚಾರಗಳನ್ನ ನಾವು ತೆಗೆದಿದ್ದೇವೆ. ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಬಹುಶಃ ಪರವಾಗಿ ಅವರು ಸಮಾಜ ಸುಧಾರಕರಾಗಿ ಇದ್ರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ವಿತ್ ಎವಿಡೆನ್ಸ್ ಮಾತಾಡ್ತೇನೆ. ಈ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡ್ತಾರೆ, ಒಂದಷ್ಟು ಯಾವುದೋ ಒಂದು ಅವರ ವಾಟ್ಸ್ಆಪ್ ಯೂನಿವರ್ಸಿಟಿಯ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ಆ ರೀತಿ ವಾಟ್ಸ್ಆಪ್ ನಲ್ಲಿ ಬಂದಂತ ವಿಚಾರಗಳನ್ನ ಇಟ್ಕೊಂಡು ಟೆಕ್ಸ್ಟ್ ಬುಕ್ ಬರೆಯೋದಲ್ಲ. ಪೆರಿಯಾರ್ ಅವರ ವಿಚಾರಗಳನ್ನ ನಾವು ಇಟ್ಕೊಂಡು ಮಾತಾಡೋದಾದ್ರೆ ಐ ಕ್ಯಾನ್ ಗಿವ್ ಟನ್ಸ್ ಆಫ್ ಎವಿಡೆನ್ಸಸ್. ಅವ್ರು ಯಾವ ರೀತಿ ಒಂದು ಸಮುದಾಯವನ್ನ ಗುರಿ ಮಾಡಿ ಅವರನ್ನ ಶೋಷಣೆ ಮಾಡಿದ್ರು, ಹೊಡೆದ್ರು, ಮತ್ತು ದೇವಸ್ಥಾನಗಳಲ್ಲಿ ಯಾವ ರೀತಿ ಅವರನ್ನ ಅವಮಾನ ಮಾಡಿದ್ರು, ಯಾವ ರೀತಿ ಅವರು ದಾರಿಗಳಲ್ಲಿ ಹೋಗ್ತಾ ಇದ್ದಾಗ ಅವರ ಜನಿವಾರಗಳನ್ನ ಕತ್ತರಿಸಿ ಅವರನ್ನ ಚಪ್ಪಲಿಯಿಂದ ಹೊಡೆದು ಮಾಡ್ತಾ ಇದ್ರು. ಶ್ರೀರಾಮನಿಗೆ, ಈ ದೇಶದ ಅಸ್ಮಿತೆ ಶ್ರೀರಾಮ, ಅಂತಹ ಶ್ರೀರಾಮನ ಮೂರ್ತಿಗೆ ಇದೇ ರಾಮಸ್ವಾಮಿ ಪೆರಿಯಾರ್ ತನ್ನ ಹೆಸರಿನಲ್ಲೇ ರಾಮ ಅನ್ನೋ ಹೆಸರನ್ನ ಇಟ್ಕೊಂಡ ವ್ಯಕ್ತಿ ಚಪ್ಪಲಿಯಲ್ಲಿ ಹೊಡಿತಾರೆ, ಚಪ್ಪಲಿ ಹಾರ ಹಾಕ್ತಾರೆ. ಇಂಥ ವ್ಯಕ್ತಿಯನ್ನ ನೀವು ಒಬ್ಬ ರಾಷ್ಟ್ರ ನಾಯಕ, ರಾಷ್ಟ್ರ ಚಿಂತಕ ಅಂತ ಒಪ್ಪಿಕೊಳ್ತೀರಾ? ಇದು ಪ್ರಶ್ನೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಏನನ್ನು ಓದಿಸ್ಬೇಕು? ಖಂಡಿತವಾಗಿ ನಾರಾಯಣ ಗುರುಗಳನ್ನ ಓದಿಸ್ಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದ ಭಾಗದಲ್ಲಿ, ಕೇರಳದ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮತಾಂತರ ಆಗ್ತಾ ಇದ್ದಾಗ ಅದನ್ನ ನಿಲ್ಲಿಸಿ ಒಂದು ರೀತಿಯ ದೊಡ್ಡ ತಡೆಗೋಡೆಯಾಗಿ ನಿಂತ ವ್ಯಕ್ತಿ ಇವರು ನಾರಾಯಣ ಗುರುಗಳು. ಹಾಗಾಗಿ ಅವರ ವಿಚಾರಗಳನ್ನ ನಾವು ಸಂಪೂರ್ಣವಾಗಿ ಹಾಕಿದ್ದೇವೆ, ಯಾವುದೇ ರೀತಿಯ ಕತ್ತರಿಯನ್ನ ಹಾಕಿಲ್ಲ. 7ನೇ ತರಗತಿ 10ನೇ ತರಗತಿ ವಿದ್ಯಾರ್ಥಿ ಇನ್ನೊಂದಷ್ಟು ಪ್ರಬುದ್ಧರು ಇರ್ತಾರೆ, ಅಂದ್ರೆ ಅವ್ರಿಗೆ ಇನ್ನೊಂದಷ್ಟು ಅದರ ಬಗ್ಗೆ ಇನ್ನಷ್ಟು ತಿಳಿಯುವಂತಹ ಸಾಧ್ಯತೆಗಳು ಇತ್ತು ಕೂಡ. ಇಲ್ಲ ಇದು ತಪ್ಪು ಇದು ವಿಚಾರಗಳು. ನೀವು ಯಾರೋ ಒಬ್ಬ ಪ್ರಬುದ್ಧ ಇರ್ತಾನೆ, ಹಾಗಾಗಿ ಅವನಿಗೆ ಹಾಗಾದ್ರೆ ವಿದ್ಯಾರ್ಥಿಗಳು ಪ್ರಬುದ್ಧತೆಗೆ ಬರೋದೇ 10ನೇ ತರಗತಿಯಲ್ಲಿ. ಹಾಗಾಗಿ ಎಲ್ಲ ವಿಚಾರಗಳನ್ನು 10ನೇ ತರಗತಿಯಲ್ಲಿ ಕೊಡೋಣ. ನಾವು ಸನಾತನ ಧರ್ಮದ ಬಗ್ಗೆ ಅಥವಾ ಬೇರೆ ಬೇರೆ ರಿಲಿಜನ್ಗಳ ಬಗ್ಗೆ, ಉದಾಹರಣೆಗೆ ಜೀಸಸ್ ಕ್ರೈಸ್ತನ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ನಾವು ಮಾಹಿತಿಯನ್ನು ಕೊಡುವಂತದ್ದನ್ನ ನಾವು 6ನೇ 7ನೇ ತರಗತಿಯಲ್ಲೇ ಕೊಟ್ಟಿದ್ದೇವೆ. ಅಥವಾ ಬಸವಣ್ಣನವರ ವಿಚಾರಗಳನ್ನ ನಾವು ಕೊಡ್ಬೇಕಾದ್ರೆ 6ನೇ 7ನೇ ತರಗತಿಯಲ್ಲೇ ಕೊಟ್ಟಿದ್ದೇವೆ. ಅವರು ಪ್ರಬುದ್ಧರಿಲ್ಲ, ಹಾಗಾಗಿ 10ನೇ ತರಗತಿಯಲ್ಲಿ ಕೊಡೋಣ ಅಂತ ಹೇಳಕ್ಕಾಗತ್ತಾ? ಇದು ನೀವು ನಮ್ಮ ಮಕ್ಕಳ ಪ್ರಬುದ್ಧತೆಯನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾಕಂದ್ರೆ 6ನೇ 7ನೇ ತರಗತಿಯಲ್ಲೇ ಅವರಿಗೆ ಬಹಳಷ್ಟು ಪ್ರಬುದ್ಧತೆ ಬಂದಿರುತ್ತೆ, ಸಮಾಜವನ್ನ ನೋಡಿರ್ತಾರೆ, ಯಾರು ಯಾವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿರ್ತಾರೆ. ಸಮಾಜ ಸುಧಾರಕರ ವಿಚಾರಗಳನ್ನ 7ನೇ ತರಗತಿಯಲ್ಲಿ ಎಲ್ಲರನ್ನೂ ಕೊಟ್ಟಿದ್ದೇವೆ, ನಾರಾಯಣ ಗುರುಗಳನ್ನ ವಿಸ್ತೃತವಾಗಿ ಕೊಟ್ಟಿದ್ದೇವೆ, ಯಾವುದೇ ಭಾಗಕ್ಕೆ ಕತ್ತರಿ ಹಾಕಿಲ್ಲ. ಇನ್ನೊಂದ್ ಕಡೆ ಭಗತ್ ಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೋಹಿತ್ ಚಕ್ರತೀರ್ಥ ಅವರೇ, ಜಿ ರಾಮಕೃಷ್ಣ ಅವರ ಆ ಮೂಲ ಪಠ್ಯವನ್ನ ಕೈ ಬಿಟ್ಟಿರೋದು ಯಾಕೆ ಅಂತ ಹೇಳಿ? ಈಗ ಮೂಲ ಪಠ್ಯವನ್ನ ಕೈ ಬಿಟ್ಟಿಲ್ಲ. ಇದು ಏನ್ ಮಾಡ್ತಾ ಇದ್ದಾರೆ, ಈ ಒಂದಷ್ಟು ಎಡಪಂಥೀಯ ವಿಚಾರವಾದಿಗಳು ಏನ್ ಮಾಡ್ತಿದ್ದಾರೆ,
ಹತ್ತು ಕರೆದು ನಮ್ಮ ಬರಹಗಳನ್ನ ಉಳಿಸ್ಕೊಳ್ಳಿ ಅಂತ ಹತ್ತು ಕರೆದು ಅವರು ಕೇಳ್ತಾ ಇದ್ದಾರೆ. ಈಗ ಭಗತ್ ಸಿಂಗ್ ಅವರ ವಿಚಾರದಲ್ಲಿ ಜಿ ರಾಮಕೃಷ್ಣ ಅವರು ಬರೆದಂತಹ ಒಂದು ಬರಹ ಏನಿದೆ ಅದು ಕೇವಲ ಭಗತ್ ಸಿಂಗ್ ಅವರ ಬಾಲ್ಯದ ಜೀವನವನ್ನು ಮಾತ್ರ ಹೇಳುತ್ತೆ. ಅವರು ಹುಡುಗರಾಗಿದ್ದಾಗ ಜಲಿಯನ್ ವಾಲಾ ಬಾಗ್ ಹೋದ್ರು, ಅಲ್ಲಿ ಹತ್ಯಾಕಾಂಡ ಆದ ಜಾಗವನ್ನ ಭೇಟಿ ಮಾಡಿ ಅಲ್ಲಿಯ ಮಣ್ಣನ್ನ ತನ್ನ ಒಂದು ಸಣ್ಣ ಒಂದು ಇದರಲ್ಲಿ ಪೊಟ್ಟಣದಲ್ಲಿ ತಗೊಂಡು ಬಂದ್ರು ಅನ್ನೋ ಮಾತನ್ನ ಮಾತ್ರ ಅದು ಹೇಳುತ್ತೆ. ಅದು ಭಗತ್ ಸಿಂಗ್ ಅವರ ಒಟ್ಟಾರೆಯಾದ ಕ್ರಾಂತಿಕಾರಿ ಜೀವನವನ್ನ ಹೇಳೋದಿಲ್ಲ. ಹಾಗಾಗಿ ನಾವು ಏನ್ ಮಾಡಿದೆವು, ಭಗತ್ ಸಿಂಗ್, ಸುಖದೇವ್, ರಾಜಗುರು ಈ ಮೂರು ವ್ಯಕ್ತಿಗಳ ಒಂದು ಒಟ್ಟಾರೆಯಾದ ಕ್ರಾಂತಿಕಾರಿ ಜೀವನವನ್ನ ಹೇಳುವಂತ ಕಥೆಯನ್ನ ನಾವು ಸೇರಿಸಿ ಮೊದಲಿನಿಂದಲೂ ಇತ್ತ. ಯಾಕಂದ್ರೆ ಈಗ ಇರುವಂತದ್ದು ಒಂದಷ್ಟು ಮಾಹಿತಿಗಳ ಪ್ರಕಾರ ಆ ಪಠ್ಯವನ್ನ ಕೈ ಬಿಡಲಾಗಿತ್ತು. ಈಗ ಒಂದಷ್ಟು ಆಕ್ಷೇಪಗಳು ವ್ಯಕ್ತ ಆದ ಬಳಿಕ ಈಗ ಆಲ್ರೆಡಿ ಮುದ್ರಣ ಆಗಿದೆ, ಅದನ್ನ ಹಂಚಬಾರದು ಅಂತ ಹೇಳಲಾಗಿದೆ. ಸರ್ಕಾರ ಈ ರೀತಿಯಂತ ನಿರ್ಧಾರವನ್ನ ಈಗ ಮಾಡಿ ಈಗ ಮತ್ತೆ ಅಳವಡಿಸಲಾಗ್ತಾ ಇದೆ ಭಗತ್ ಸಿಂಗ್ ಅವರ ಪಾಠವನ್ನ. ನೋಡಿ, ಸರ್ಕಾರದ ಇದು ಆದೇಶ ಏನಿದೆ ಅನ್ನೋದು ನನ್ನ ಮಾಹಿತಿ, ನನ್ನ ಗಮನಕ್ಕೆ ಬಂದಿಲ್ಲ. ಆದ್ರೆ ನಾವೇನ್ ಮಾಡಿಕೊಟ್ಟಿದ್ದೇವೆ ಅಂದ್ರೆ ಭಗತ್ ಸಿಂಗ್ ಬಗ್ಗೆ ಇದು ಕೇವಲ ಒಂದು ಅವರ ಬಾಲ್ಯ ಜೀವನದ ವಿವರಗಳನ್ನು ಮಾತ್ರ ಕೊಡ್ತಾ ಇದೆ, ಅವರ ಸಮಗ್ರ ಜೀವನವನ್ನು ಕೊಡ್ತಾ ಇಲ್ಲ, ಅವರ ಬಲಿದಾನದ ವಿವರಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಅದನ್ನ ವಿಸ್ತರಿಸಿ ಸಮಗ್ರವಾಗಿ ಭಗತ್ ಸಿಂಗ್ ವಿಚಾರಗಳನ್ನ ಕೊಟ್ಟಿದ್ದೇವೆ. ಇದು 10ನೇ ತರಗತಿಯ ಮಕ್ಕಳಿಗೆ ಇದು ಸಿಕ್ಕಿದೆ, ಇದನ್ನು ಅವರು ಓದ್ತಾರೆ. ಭಗತ್ ಸಿಂಗ್, ಸುಖದೇವ್, ರಾಜಗುರು ಈ ಮೂರು ಕ್ರಾಂತಿಕಾರಿಗಳ ಬಗ್ಗೆ, ಅದರ ಜೊತೆಗೆ ಚಂದ್ರಶೇಖರ್ ಆಜಾದ್ ಬಗ್ಗೆ ಕೂಡ ಆ ಮಕ್ಕಳು ಓದ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ರಾಷ್ಟ್ರ ನಾಯಕರಿಗೆ ಅಥವಾ ಯಾವುದೇ ಒಂದು ಸಮಾಜ ಸುಧಾರಕರಿಗೆ ಅವಮಾನ ಮಾಡುವಂತ ಪ್ರಶ್ನೆಯೇ ಇಲ್ಲ. ನಾರಾಯಣ ಗುರು ಅವರ ವಿಚಾರಗಳನ್ನ ಏನಾದ್ರೂ ಪಠ್ಯ ಪುಸ್ತಕದಿಂದ ನಾವು ಕೈಬಿಟ್ಟದ್ದೇ ಆದ್ರೆ, ಸಮಾಜ ವಿಜ್ಞಾನದ ಪಠ್ಯಗಳಲ್ಲಿ ನಾವು ಕೈಬಿಟ್ಟದ್ದೇ ಆದ್ರೆ, ಎಲ್ಲರಿಗಿಂತ ಮೊದಲು ಅದರ ಪ್ರತಿಭಟನೆಯನ್ನ ನಾನೇ ಮಾಡುವವನು. ಇದು ಯಾವುದೇ, ಯಾಕಂದ್ರೆ ನಾರಾಯಣ ಗುರುಗಳು ಕೇವಲ ಒಂದು ಬಿಲ್ಲವ ಸಮುದಾಯಕ್ಕೆ ಅಥವಾ ಯಾವುದೇ ಒಂದು ಸೀಮಿತ ಸಮುದಾಯಕ್ಕೆ ಅವರು ಸೇರಿದವರಲ್ಲ. ಅವರು ಒಂದು ಇಡೀ ಹಿಂದೂ ಸಮಾಜದ ಒಬ್ಬ ನಾಯಕ, ಒಬ್ಬ ಸಮಾಜ ಸುಧಾರಕ. ಎಸ್, ಥ್ಯಾಂಕ್ ಯು ರೋಹಿತ್ ಚಕ್ರತೀರ್ಥ ಅವರು ನ್ಯೂಸ್ 18 ಜೊತೆ ಮಾತನಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಕ್ಕಾಗಿ.